ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೆಡಿಯಾಗಿ ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ, ನೆನೆ ಡಿಸೈಡ್ ಮಾಡಿದ್ರಿ ಗುರು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ, ಮಂತ್ರಾಲಯಗೆ. ನಾನು ನನ್ನ ವೈಫು ನಿನ್ನೆ ಯೋಚನೆ ಮಾಡಿದ್ರೆ ಯಾಕೋ ಹೋಗ್ಬೇಕು ಅನಿಸ್ತದೆ, ಹೊರಡೋಣ ಅಂದರು. ಸರಿ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಾ ಇಬ್ಬರೇ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಪ್ಲ್ಯಾನ್ ಮಾಡಿದಾಗ ಒಬ್ರನ್ನ ಹೊಡಿಸ್ಕೊಂಡು ಹೋಗೋದು ಲೇಟ್ ಆಗುತ್ತೆ ಅಂತ ನಿನ್ನೆ ಡಿಸೈಡ್ ಮಾಡಿದ್ರೆ ಇವತ್ತು ಹೊರಡ್ತಾ ಇದ್ದೀವಿ. ನಮ್ದು ಯಾವಾಗೂ ಅಷ್ಟೇ ಟ್ರಿಪ್ ಅಂತ ಬಂದರೆ ಇವಾಗ ನಾನು ನೆನ್ಕೊಂಡ್ರೆ ಇವತ್ತು ಹೊರಡಬೇಕು, ನಮ್ದು ಅದೇ ಮೈಂಡ್ ಸೆಟ್ಟು. ಎಲ್ಲ ಪ್ಯಾಕ್ ಮಾಡ್ಕೋತಾ ಇದೀವಿ, ಲಗೇಜ್ ಎಲ್ಲ ಮಾಡಿಕೊಂಡು ಸೀದಾ ಹೊರಡೋದೆ. ಹೋಗೋ ರೂಟಲ್ಲಿ ನಾಷ್ಟ ಮಾಡಿಕೊಂಡು ಬನ್ನಿ, ಹೋಗ್ತಾ ಹೇಗಿರುತ್ತೆ ಜರ್ನಿ ಅನ್ನೋದನ್ನ ತೋರಿಸ್ತೀನಿ. ನೀವು ಮಾಡಬೇಕಾದ್ರೆ ಇಷ್ಟೇ, ನನ್ನ ಯೂಟ್ಯೂಬ್ ಚಾನಲ್ನ ಪ್ರತಿ ವೀಡಿಯೋಲ್ಲೂ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ಫ್ಯಾಮಿಲಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ನನಗೆ. ನೋಡಿ, ಇವರಿಬ್ರಿಗೂ ಹೋಗೋದು ಗೊತ್ತಾಯಿತು, ಅದಕ್ಕೆ ಇವರಿಬ್ರು ಸೊಪ್ಪುಗೆ ಹಾಕ್ಬಿಟ್ಟಿದ್ದಾರೆ. ಅವರು ಗೊತ್ತು ನಾವು ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದೀವಿ ಅಂದರೆ ಇವರಿಬ್ರು ಬಿಟ್ಟು ಹೊಡ್ತಾವ್ರೆ ಅಂತ. ಆಮೇಲೆ ಇವ್ರಿಗೆ ಯಾವಾಗೂ ಹೊಡಿತಾರೆ, ಅಲ್ಲಿ ಬಾಲ್ಕನಿಲಿ ಹುಚ್ಚೊಯ್ಬೇಡಿ ಅಂತ ಹೋಗಿ ಅಲ್ಲೇ ಹುಚ್ಚೊಯ್ತಾರೆ, ಒದೆ ತಿಂತಾರೆ. ಇವಾಗ ಒದೆ ತಿನ್ಬಿಟ್ಟು ಕೂತವ್ರು ಇಬ್ರು. ಏಯ್ ವಿಸ್ಕಿ ಆಯೇನಮ್ಮ, ಏನು ಏನು ಸ್ಕಾಚ್ ಓಯ್ ಬಾಯ್ ಮಕ್ಕಳ, ಬಾಯ್, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ. ಬಾಯ್ ಬನ್ನಿ. ಇದು ಬೀಗ ಇಲ್ಲೇ ಡೋರಲ್ಲಿ ಹಾಕಿದ್ದೀನಿ. ಇವಾಗ ಲಗೇಜ್ ಜಾರ್ಬಿಡ್ತು. ಇವಾಗ ಲಗೇಜಲ್ಲಿ ಎತ್ಕೊಂಡ್ರಿ, ಸೀದಾ ಹೊರಡೋದೇನೆ. ಹೋಯ್ತಾ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು, ಹೋಯ್ತಾ ನಾಷ್ಟ ತಿಂದ್ಕೊಂಡು ಹೊರಡೋದು. ಬನ್ನಿ ಹೋಗೋಣ. ನಾನು ಹೋಗ್ಬೇಕಾದ್ರೆ ಲಗೇಜ್ನ ನೀಟಾಗಿ ಇಟ್ಕೊಬೇಕು. ನಿನ್ನೆ ಕಾರ್ ಫುಲ್ ವಾಶ್ ಮಾಡಿದ್ದೀನಿ, ಕಾರ್ ತೋರಿಸಿ. ಫುಲ್ ವಾಶ್, ಅಪರೂಪಕ್ಕೆ ಬೇಬಿ ಫುಲ್ ರೆಡಿಯಾಗಿದ್ದಾಳೆ. ಕಣ ಆ್ಯಪಲ್ ಕೊಡಿ, ಆ್ಯಪಲ್ಲು ಇಲ್ಲ ಬನ್ನಿ ಹೋಗೋಣ. ಗಾಡಿ ತೊಳಸ್ಬಿಟ್ರೆ ಓಡಾಡೋಕ್ಕೆ ಮಜಾನೇ ಬೇರೆ. ನೀಟಾಗಿರ್ಬೇಕು ಈ ಥರ ಕಾರು, ಆವಾಗ ನಮ್ಗೆ ಓಡ್ಸೋಕ್ಕೂ ಒಳ್ಳೆ ಫೀಲ್ ಇರುತ್ತೆ. ನಮ್ಮ ವೈಫ್ ಹಿಂದೆಗಡೆ ಏನೋ ಮರ್ತೋದ್ರು, ಅದು ನೆತ್ಕೊಬರಕ್ಕೆ ಹೋಗಿದ್ದಾರೆ. ಏನೋ ನಮ್ಮ ವೈಫ್ಗೆ ಏನೋ ಇವರ ಕಿಶೋರ್ ಅಂತ ಇದ್ದಾರೆ, ಇವ್ರ ಫ್ಯಾಮಿಲಿ ಫ್ರೆಂಡು. ಅವ್ರೇನೋ ಇವ್ರಿಗೆ ಬರ್ತಡೇಗೆ ಗಿಫ್ಟ್ ಮಾಡಿರಲಿಲ್ಲ, ಅದಕ್ಕೆ ಕೇಕ್ ಕಟ್ಟಿಂಗ್ ಮಾಡಿ ಗಿಫ್ಟ್ ಮಾಡೋಕ್ಕೆ ಸರ್ಪ್ರೈಸಾಗಿ ಕರ್ಸಿದ್ದಾರೆ ಇಲ್ಲಿಗೆ. ಏನಂತೀರಾ ಇದಕ್ಕೆ? ನಿಮ್ಗೆ ಗೊತ್ತಿಲ್ವಾ? ನಾವು ಮಂತ್ರಾಲಯ ಹೋಗೋಣ ಅಂತ ರೆಡಿ ಆಗ್ಬಿಟ್ಟು ಕಾರೆಲ್ಲ ಬ್ಯಾಕ್ ಮಾಡ್ಕೊಂಬಂದ್ರೆ ಇಲ್ಲಿಗೆ ಬಾ ಅಂದರು. ಸೀದಾ ತಿರುಮಲ ದೇವಸ್ಥಾನ ಆಪೋಸಿಟು ಬಂದು ಕೂತಿದ್ದೀವಿ. ಚೆನ್ನಾಗಿದೆ ಅಲ್ಲ ಒಟ್ಟು. ನನ್ನ ವೈಫ್ದು ಜನವರಿ 1ನೇ ತಾರೀಕು ಬರ್ತಡೆ. ಅವತ್ತು ಅವರು ಸಿಗೋಕ್ಕಾಗಿಲ್ಲ, ಅವ್ರ ಫ್ಯಾಮಿಲಿ ಫ್ರೆಂಡು. ಅದರಿಂದ ನಿನ್ನೆ ನಾವು ಮಂತ್ರಾಲಯ ಹೋಗೋ ಟೈಮಲ್ಲಿ ಬಂದು ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಸೀರೆ ಬಳೆ ಎಲ್ಲ ಗಿಫ್ಟ್ ಕೊಟ್ಟು ಅವ್ರಿಗೆ ವಿಶ್ ಮಾಡಿ ನಮ್ಮ ಮಂತ್ರಾಲಯ ಕಡೆ ಹೋಗಿ ಅಂದ್ಬಿಟ್ಟು ಅವ್ರ ಕೆಲಸ ನೋಡ್ಕೊಂಡು ಹೊರಟ್ರು. ನಾವು ಅಲ್ಲಿಂದ ಕೇಕ್ ಕಟ್ ಮಾಡಿ ಕೇಕ್ ತಿನ್ಕೊಂಡು ಸೀದಾ ನಾವು ಹೊರಟ್ರಿ. ಜಯನಗರದಲ್ಲಿ ಊಟ ಮಾಡೋಣ ಅಂದ್ಬಿಟ್ಟು ನಮ್ಮ ಅಡ್ಡಕ್ಕೆ ಬಂದಿದ್ದೀವಿ. ಅವ್ರು ಮುದ್ದೆ ತೊಗೊಂಡ್ರು, ಅನ್ನ ಸಾಂಬಾರು. ಜಯನಗರ 9 ಬ್ಲಾಕಲ್ಲಿ ನೋಡಿರ್ತೀರ, ಇಲ್ಲಿ ಪೋಲಾರ್ ಬಿಯರು ಇಲ್ಲೇ ತಿನ್ನೋದು ನಾವು ಯಾವಾಗ ಬಂದ್ರೂ. ಚೆನ್ನಾಗಿದೆ ಮುದ್ದೆ, ಅನ್ನ ಸಾರು ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ನಾನು ಅನ್ನ ಸಾಂಬಾರು ತೊಗೊಂಡೆ. 3000 ಡೀಸೆಲ್ ಹಾಕಿ. ಹಾಕಿ ಹಾಕ್ಸಾಯ್ತು. ಡೀಸೆಲ್ಲು 3000 ರೂಪಾಯಿ ಡೀಸೆಲ್. ಫಸ್ಟೇ 1500 ಇತ್ತು, ಫುಲ್ ಟ್ಯಾಂಕ್ ಮಾಡಿಸಿದ್ದೀವಿ. ಇವಾಗ ನಾನ್ ಸ್ಟಾಪ್ ಮಂತ್ರಾಲಯ. ಬನ್ನಿ, ಹೋಗ್ತಾ ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡು ಹೋಗೋಣ. ಏನಂತೀರಾ? ಓಕೆ, ಅಷ್ಟೇ. ಮುಖ್ಯ ಪ್ರೇಕ್ಷಕದಾರ ನಮ್ಮ ವೈಫು. ಫುಲ್ಲು ಟ್ರಾಫಿಕ್ಕು. ಅಯ್ಯೋ, JC ರೋಡು, ಚಿನ್ನಸ್ವಾಮಿ ಸ್ಟೇಡಿಯಮ್ಮು, ಈ ಕಡೆಲ್ಲ ಫುಲ್ಲು ಟ್ರಾಫಿಕ್. ಇನ್ನು ಸಿಟಿನೇ ಬಿಟ್ಟಿಲ್ಲ ನಾವು, ಹೋಗ್ತಾನೇ ಇದ್ದೀವಿ. ಇನ್ನು ಸಿಟಿ ಬಿಡೋದೇ ಇನ್ನು 1 ಅವರ್ ಆಗುತ್ತೆ. ನಾವು ಒಳ್ಳೆ ಟೈಮಲ್ಲೇ ಹೋಗ್ತಾ ಇದ್ದೀವಿ, ರಜದ ಟೈಮಲ್ಲೇ. ಅದರಿಂದ ಸ್ವಲ್ಪ ಟ್ರಾಫಿಕ್ ಜಾಮ್. ಇವಾಗ ಟೋಲ್ ಬಿಟ್ಟು ಹೋಗ್ತಾ ಇದ್ದೀವಿ. ಲೆಫ್ಟ್ ಹೋದರೆ ಏರ್ಪೋರ್ಟು, ಸ್ಟ್ರೈಟ್ ಹೋದರೆ ಹೈದ್ರಾಬಾದ್ ರೂಟು. ನಾವು ಹೈದ್ರಾಬಾದ್ ರೂಟ್ ಹೋಗಬೇಕು. ಹಿಂಗೋದ್ರೆ ನೋಡಿ ಏರ್ಪೋರ್ಟು, ಲೆಫ್ಟ್ಗೆ ಹೋದರೆ
ವೆದರು ಪರವಾಗಿಲ್ಲ, ವೆದರು ಕೂಲಾಗಿ ಇದೆ, ಅಷ್ಟು ಬಿಸಿಲು ಇಲ್ಲ, ತಂಪಾಗಿದೆ. ಬ್ಯೂಟಿಫುಲ್ ನೇಚರ್ ಅಂದ್ರೆ ಫ್ರೆಂಡ್ಸ್ ಹೈದರಾಬಾದ್ ರೂಟ್ ತುಂಬಾ ಚೆನ್ನಾಗಿದೆ. ರೋಡು ಅಷ್ಟೇನೆ ಬ್ಯೂಟಿಫುಲ್ ಆಗಿದೆ. ಹಾಗೆ ಸುತ್ತ ಬೆಟ್ಟಗಳು ಗಿಡಗಳು ಮಧ್ಯೆ ಹೋಗ್ತಾ ಇದ್ರೆ ಆ ಫೀಲೇ ಬೇರೆ ಫ್ರೆಂಡ್ಸ್. ಸೀರಿಯಸ್ ಆಗಿ ಏನೇ ಇರ್ಲಿ, ತಿಂಗ್ಳಿಗೊಂದು ಟ್ರಿಪ್ಪು ಇಲ್ಲ ವಾರಕ್ಕೊಂದು ಟ್ರಿಪ್ಪು ಹೊಡಿದಿದ್ರೆ ನಮಗ್ ಸಮಾಧಾನನೇ ಇಲ್ಲ ಅಷ್ಟೇ. ಇನ್ನು ಎಣ್ಣೆ ಹೊಡಿಯೋರು ಉಳಿತಾರ ಅಂತ ದೇವದಾಸೆ ಉಳಿಲಿಲ್ಲ, ಇನ್ನು ನೀವು ಉಳಿತೀವ. ಇಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಯೋಗರಾಜ್ ಭಟ್ರು ಸಾಂಗ್ ಇದ್ನ ಹೇಳಿ ಅಲ್ವಾ. ಕುಡಿಯೋದ್ ನಾವಂತೆ, ಎಂಜಾಯ್ ಮಾಡೋದ್ ನಾವಂತೆ, ನೋವು ಅನ್ಭವಿಸೋದ್ ನಾವಂತೆ, ಹೆಸರು ಹುಡುಗಿರ್ಗಂತೆ. ಏನ್ ನ್ಯಾಯ ಇದು ಅಲ್ವಾ? ನಾವು ಕುಡಿದ್ರು ಅವ್ರೇನ್ ಬಂದು ಬಿಲ್ ಕೊಡ್ತಾರ? ಇಲ್ಲ, ನಾವೇ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಫೈನಲಿ ನಾವು ಹೋಗೋ ರೂಟಲ್ಲಿ ಮಳೆ ಕೂಡ ಬಂತು. ಮಳೆ ವೈಬ್ನ ಎಂಜಾಯ್ ಮಾಡಿಕೊಂಡು ಸೀದಾ ಹೋಗ್ತಾ ಇದ್ರಿ. ಯಾಕೋ ಟೀ ಬಿಸ್ಕೆಟ್ ತಿನ್ನಂಗೆ ಅನಿಸ್ತು, ಅದಕ್ಕೆ ನನ್ನ ವೈಫು ಸೈಡ್ಗೆ ಹಾಕೊಂಡ್ರು, ಸೀದಾ ಸೈಡ್ಗೆ ಹಾಕ್ತೆ. ಅಂತೂ ಇಂತೂ ನನ್ನ ವೈಫು ಒಂದು ಈ ಅಂಗಡಿ ಹುಡುಕ್ಬಿಟ್ಟು ಏನಿದು ಬಾದಾಮ್ ಮಿಲ್ಕು, ರಾಗಿ ಬಿಸ್ಕೆಟು, ನಾನು ಸಮೋಸ ತೊಗೊಂಡೆ. ನನಗೆ ಹೊಟ್ಟೆ ಹಸ್ತೋಗಿದೆ, ಅದಕ್ಕೆ ಸಮೋಸ ತೊಗೊಂಡ್ರೆ. ಇವರು ರಾಗಿ ಬಿಸ್ಕೆಟ್ ತೊಗೊಂಡಿದ್ದಾರೆ. ಅದು ಈ ರೂಟು ಹೋಟ್ಲುಗಳು ಕಮ್ಮಿ, ರೆಸ್ಟೋರೆಂಟ್ಸ್ ಕಮ್ಮಿ ಇದ್ರೂ ಕೆಲವೊಂದು ಸೆಲೆಕ್ಟೆಡ್. ಒಂದೊಂದು ಕಡೆ ಟೇಸ್ಟ್ ಚೆನ್ನಾಗಿರಲ್ಲ, ಒಂದೊಂದು ಕಡೆ ನೋಡೋಕ್ಕೆ ಗ್ರ್ಯಾಂಡ್ ಆಗಿರುತ್ತೆ, ಅಂಥ ಟೇಸ್ಟ್ ಇರಲ್ಲ. ನಾವು ಸೆಲೆಕ್ಟೆಡ್ ಮಾಡಿಕೊಂಡು ಯೂಸ್ ಮಾಡ್ಕೊಂಡು ತಿನ್ನಬೇಕು. ನಿಮಗೆ ಅಲ್ಲ ತಿಂದೇಳಿ ಓಕೆ ಅಂತ. ಇದೊಂದೇ ಕಡೆ ಕಾರೆಲ್ಲ ಹಾಕ್ಕೊಂಡು ಪಾರ್ಕಿಂಗ್ ಮಾಡೋಕೆ ಜಾಗ ಇರೋದು. ಚೆನ್ನಾಗಿತ್ತು ಟೀ, ನಿಜ ಹೇಳಬೇಕು ಅಂದರೆ ಟೀ ಸೂಪರ್ ಆಗಿತ್ತು. ಆ ಕಡೆ ಒಂದು ದೊಡ್ಡ ಹೋಟ್ಲ್ ಓಪನ್ ಆಗಿದೆ. ಎಲ್ಲ ಆಲ್ಮೋಸ್ಟ್ ರಾಯರು ದೇವಸ್ಥಾನಕ್ಕೆ ಹೋಗೋರೆ ಜಾಸ್ತಿ ರೂಟು. ಚೆನ್ನಾಗಿದೆ ಟೇಸ್ಟ್. ಬಂದರೆ ಇಲ್ಲಿ ಬನ್ನಿ, ಬೆಲ್ಲನ್ ಚಾಯ್ಗೆ ಈ ಕಡೆ ಎಲ್ಲ ಇದೆ. ಆದರೆ ಬಟ್ ನೋಡ್ಕೊಂಡು ಹೋಗ್ಬೇಕು, ಯಾವ ಮಾಡಿದ್ರೆ ಹಾಕ್ತಾರೆ ಟೋಕನ್. ಅಲ್ಲಿ ಯಾವುದೋ ರೋಡು ನಮಗೆ ಹೈವೇ ತೋರಿಸ್ಲಿಲ್ಲ, ಇಲ್ಲಿ ಊರೊಳಗಡೆ ತೋರಿಸ್ತು. ಫುಲ್ಲು ರೋಡೆಲ್ಲ ನೋಡಿ ಹೇಗಿದೆ ರೋಡು. ಮೈಕೆಲ್ಲ ನಾವು ಬಂದ್ಬಿಡ್ದಪ್ಪ. ಹತ್ತತ್ರ ಒಂದು 20 ಕಿಲೋಮೀಟರ್ ಹಿಂಗೆ ಇದೆ ರೋಡು, ಇದೇ ರೀತಿ. ಇವಾಗ ಸ್ವಲ್ಪ ನೀಟಾಗಿ ಬಂದು ತಿರ್ಗಾ ನೆಕ್ಸ್ಟ್ ಹಂಗೆ ಬರುತ್ತೆ. ಆಮೇಲೆ ಇಲ್ಲಿ ಈ ಊರ ಕಡೆ ಎಲ್ಲ ಹೆಂಗೆ ಅಂದರೆ ಆಪೋಸಿಟ್, ನಾನು ನೋಡಿ ಹಿಂಗೆ ಡಿಮಂಡಿ ಪಡೆದ್ರು ಅವ್ರು ಐ ವಿ ಮೇಲೆ ಬರ್ತಾರೆ. ನಾವು ಹುಷಾರಾಗಿ ಲೆಫ್ಟ್ಗೆ ಹೋಗ್ಬಿಡ್ಬೇಕು. ಇನ್ನೂ ಇದೆ, ಇನ್ನೊಂದು 80 ಕಿಲೋಮೀಟರ್ ಇದೆ. ರೋಡ್ ನೋಡ್ರೆ ಹಿಂಗಿದೆ, ಹೋಗ್ತಾ ಇದ್ದೀವಿ. ಜೀವ ಬಂದಂಗೆ ಆಯಿತು. ಅಲ್ಲೆಲ್ಲ ರೋಡ್ಗಳು ಯಾವ ಥರ ಇತ್ತು ಅಂದರೆ ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆ ಥರ ಇತ್ತು ರೋಡ್ಗಳು. ಬಟ್ ಇವಾಗ ಒಂಚೂರು ಚೆನ್ನಾಗಿರೋದು. ವಿಲೇಜ್ ಮಧ್ಯ ಹೋಗ್ತಾ ಇದ್ವಿ, ಫುಲ್ಲು ಆ ಕಡೆ ಈ ಕಡೆ ಫುಲ್ಲು ಗಿಡಗಳು ಮಧ್ಯದಲ್ಲಿ ಹೋಗ್ತಾ ಇದೀವಿ. ತೋರಿಸಿ, ಅಲ್ಲಿ ತೋರಿಸಿ. ಎಲ್ಲ ಊರೊಳಗಡೆ ಹೋಗ್ತಾ ಇದೀವಿ ರಾಯರು ನೋಡೋಕ್ಕೆ. ಎಷ್ಟೆಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಸ್ವಲ್ಪ ಹೊತ್ತು, ಇನ್ನು ಒಂದು 40 ಕಿಲೋಮೀಟರ್ ಇದೆ, ಬಂದ್ಬಿಡ್ತೀನಿ, 1 ಅವರ್ ಜರ್ನಿ. ಫೈನಲಿ ಅಂತೂ ಇಂತೂ ಮಂತ್ರಾಲಯ ಬಂದೇ ಬಿಟ್ರಿ. ರಾಯರನ್ನು ನೋಡ್ತಾ ಇದ್ರೆ ಅಲ್ಲಿಂದ ಬಂದಿದ್ದು ಜರ್ನಿ ಏನು ಅನ್ಸಲ್ಲ, ಯಾಕಂದರೆ ಅಷ್ಟು ಒಂಥರ ಪಾಸಿಟಿವ್ ವೈಬು. ಅಲ್ಲಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಾವು ಹೋಗಿರೋ ಟೈಮಲ್ಲಿ ಸ್ವಲ್ಪ ಜನ ಇದ್ದರು, ಯಾಕಂದರೆ ನಿನ್ನೆ ಬಂದಿದ್ದ ಜನ ರಿಪಬ್ಲಿಕ್ ಡೇಗೆ ಎಲ್ಲ ರಿಟರ್ನ್ ಆಗ್ತಾಯಿದ್ರು. ನಾವು ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ. ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಇವಾಗ ಸೀದಾ ಹೋಗಿ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಸೀದಾ ತಿರ್ಗಾ ಇಲ್ಲಿ ಬಂದು ರಾಯರು ಸನ್ನದಿಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ವೈಫು. ಅದಕ್ಕೆ ಇವಾಗ ಸೀದಾ ಫಸ್ಟ್ ರೂಮ್ಗೆ ಹೋಗಿ ರೂಮಿಂದ ರೆಡಿಯಾಗಿ ಸೀದಾ ಬರೋಣ. ಆಮೇಲೆ ರೂಮ್ಗೆ ಎಂಟ್ರಿ ಆದ್ರಿ ನೋಡಿ. ರೂಮಲ್ಲೂ ಕೆಳಗಡೆ ಫುಲ್ಲು ರಾಘವೇಂದ್ರ ಸ್ವಾಮಿ ಫೋಟೋಗಳೇ, ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೂಮ್ಸಲ್ಲೂ ನಾವು ಎಲ್ಲಿ ಬುಕ್ ಮಾಡಿದ್ರು ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ದೇ ಇರುತ್ತೆ. ಅವರು ಕೈ ಮುಕ್ಕೊಂಡು ಹಾಗೆ ರೂಮೆಲ್ಲ ತುಂಬ ಚೆನ್ನಾಗಿತ್ತು. ನಾವು ಮಾಡಿದ್ದು ಆನ್ಲೈನ್ ಬುಕ್ ಮಾಡ್ಕೊಂಡಿದ್ರಿ. 3000 ರೂಪಾಯಿ ರೂಮು. 1000 ರೂಪಾಯಿಗೂ ಬರುತ್ತೆ, 500 ರೂಪಾಯಿಗೂ ಬರುತ್ತೆ. ಬಟ್ ಡಿಪೆಂಡ್ಸು, ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿರಲ್ಲ.
ಫ್ಯಾಮಿಲಿ ಹೋಗೋರು ನೀಟಾಗೆ ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ನೀಟಾಗಿರೋ ಕಡೆ ರೂಮ್ ಮಾಡ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಅದೇ ಕಾನ್ಸೆಪ್ಟಲ್ಲಿ ನಾನು ನನ್ನ ವೈಫು ಒಳ್ಳೆ ಕಡೆ ರೂಮ್ ಮಾಡ್ಕೊಂಡು ಹೋಗಿ ಸ್ಟೇ ಆಗಿದ್ರಿ. ನೋಡಿ, ಇದೆ ನಾವು ಮಾಡಿರೋ ರೂಮು, ನೀಟಾಗಿದೆ. ಇಲ್ಲಿ ಕೆಲವೊಂದು ಕರ್ಕೊಂಡು ಹೋಗ್ತಾರೆ. ನಾವು ಹೋದ ಸರಿ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರಿ, ಅವಾಗ ಬನ್ನಿ ಸಾರ್ 700-1000 ಅಂದರೆ ಕರ್ಕೊಂಡು ಹೋದ್ರೆ ಅಲ್ಲೆಲ್ಲ ಬರೀ ತಿಗಡೆಗಳೇ ಇರುತ್ತೆ ಹಾಸಿಗೆಲಿ, ಯಾಮಾರೇ ಹತ್ಕೊಳ್ಳುತ್ತೆ. ಅದಕ್ಕೆ ಈ ಸರಿ ನೋಡಿ ಮಾಡಿ ನೀಟಾಗಿ ಚೆನ್ನಾಗಿರೋದು ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಫ್ರೆಶ್ ಅಪ್ ಆಗಿ ಊಟ ತಿನ್ನೋಣ ಅಂತ ದೇವಸ್ಥಾನ ಹತ್ರ ಹೋಗ್ತೀವಿ. ಅಯ್ಯೋ ಕಾಲೆಲ್ಲ ಸಖತ್ ನೋವು ಬಂದ್ಬಿಡ್ತು ನನಗಂತೂ. ಈ ಕಾಲು ಕ್ಲೆಚ್ ಅಮ್ಕಿ ರೋಡ್ ಬೇರೆ. ನಾವು ಮೇನ್ ರೋಡಲ್ಲಿ ಬರೋದು ಬಿಟ್ಬಿಟ್ಟು ಒಳಗಡೆ ಬಿಟ್ಟಿಂದ ಬಂದ ಇನ್ನೊಂದು ಐ ಬೀಮು ಕಣ್ಣು ಹೊಡೆದು ಕಣ್ಣೆಲ್ಲ ನೋಯ್ತದೆ ಫ್ರೆಂಡ್ಸ್. ದಯವಿಟ್ಟು ಮ್ಯಾಪಲ್ಲಿ ನೋಡ್ಕೊಂಡು ಇಲ್ಲಿ ಬರೋರು, ಅದು ಒಳಗಡೆ ಊರೊಳಗಡೆಯಿಂದನೂ ತೋರಿಸುತ್ತೆ, ಮೇನ್ ರೋಡು ತೋರಿಸುತ್ತೆ. ಒಂದು 20-30 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದು ಮೇನ್ ರೋಡ್ ಅಂದರೆ. ಮೇನ್ ರೋಡಲ್ಲೇ ಬನ್ನಿ, ಒಳಗಡೆ ರೂಟ್ ಸರಿಗಿಲ್ಲ. ನನಗೆ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಹೌದು, ಇಲ್ಲಿ ನಾವು ಮಾಡಿರೋ ರೂಮಲ್ಲಿ ಅವ್ರದ್ದೇ ಪಿಕಪ್ ಡ್ರಾಪ್ ಇರುತ್ತೆ, ಅವ್ರದ್ದೇ ಆಟೋ ಇರುತ್ತೆ. ಅಲ್ಲಿಂದ ಕರ್ಕೊಂಡೋಗಿ ರೂಮಿಂದ ದೇವಸ್ಥಾನ ಹತ್ರ ಬಿಡ್ತಾರೆ. ನಿಮ್ದೆಲ್ಲ ಆದಮೇಲೆ ಕಾಲ್ ಮಾಡಿದ್ರೆ ಸೀದಾ ಅವರೇ ಬಂದು ಪಿಕಪ್ ಮಾಡ್ಕೊಂಡು ತಿರ್ಗಾ ರೂಮ್ ಹತ್ರ ಬಿಡ್ತಾರೆ. ಅವ್ರದ್ದೇ ಆಟೋ ಜರ್ನಿನೂ ತುಂಬ ಚೆನ್ನಾಗಿತ್ತು. ನಾನು ನನ್ನ ವೈಫು ತುಂಬ ಚೆನ್ನಾಗಿ ಜಾಲಿ ಮಾಡಿದ್ರಿ. ಸರಿ ಹೋಗ್ಬಿಟ್ಟು ದೇವಸ್ಥಾನ ಹತ್ರ ಹೋದ್ರಿ. ನೋಡಿ ಅವಳು ಎಷ್ಟು ಜನ ಇವತ್ತು ಬಂದು ರಿಪಬ್ಲಿಕ್ ಡೇ ರಜಾ ಇರೋದ್ರಿಂದ ಎಲ್ಲ ಬಂದು ರಿಟರ್ನ್ ಆಗ್ತಾ ಇದ್ದಾರೆ. ನಾಳೆ ಅಷ್ಟು ಜನ ಇರಲ್ಲ, ಬಟ್ ನೋಡಿ ಫುಲ್ಲು ಕ್ರೌಡು. ಹೆಂಗೋ ನಮ್ಮ ಪುಣ್ಯ, ನಮಗೆ ನಾಳೆ ಕ್ರೌಡ್ ಇರಲ್ಲ, ಆರಾಮಾಗಿ ಪೂಜೆ ದರ್ಶನ ಮಾಡ್ಕೊಬೋದು. ಇಲ್ಲೆಲ್ಲ ಮಲ್ಕೊತಾರೆ, ಯಾಕಂದರೆ ಇಲ್ಲಿ ಬಂದಮೇಲೆ ಇಲ್ಲಿ ಮಲಗಬೇಕು ಅನ್ನೋದು ಇದೆ. ಇಲ್ಲಿ ಮಲ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಕೊಂಡು ಎಲ್ಲ ಹೊಡ್ತಾರೆ. ನೋಡಿ ಬನ್ನಿ ಊಟಕ್ಕೆ ಹೋಗೋಣ. ಊಟ ಮಾಡಬೇಕು. ಊಟ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ರೂಮ್ಗೆ ಹೋಗ್ತೀವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲಿ ಬಂದ ತಕ್ಷಣ, ಪಾಸಿಟಿವ್ ವೈಬ್. ನಮ್ಮ ವೈಫಲ್ಲಿ ಸ್ಟೋರಿಗಾಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ನಾನು ನನ್ನ ವೈಫು ಕೈ ಹಿಡ್ಕೊಂಡು ಆರಾಮಾಗಿ ರಾಘವೇಂದ್ರ ಸ್ವಾಮಿ ಫುಡ್ ಸ್ಟ್ರೀಟಲ್ಲಿ ಓಡಾಡಿಕೊಂಡು ಎಲ್ಲಿ ಊಟಕ್ಕೆ ಹೋಗೋದು ಅಂತ ಆ ಕಡೆ ಈ ಕಡೆ ನೋಡಿಕೊಂಡು ಒಂದು 10 ಹೋಟ್ಲು ನೋಡಿದ್ರಿ. ಈ ಕಡೆಯಿಂದ ಆ ಕಡೆ ಊಟ, ಆ ಕಡೆಯಿಂದ ಈ ಕಡೆ ತಿರ್ಗಾ ಯೋಚನೆ ಮಾಡಿಕೊಂಡು ಫೈನಲ್ಲಿ ಒಂದು ಹೋಟ್ಲಿಗೆ ಹೋದ್ರಿ. ಫುಲ್ಲು ಇಬ್ಬರು ಒಂದೊಂದು ಮಿಲ್ಸ್ ತೊಗೊಂಡ್ರಿ, ತಿಂದ್ರಿ. ಅವ್ರಿಗಿಷ್ಟ ಇಲ್ಲ ಮಿಲ್ಸ್ ತಿನ್ನೋದು, ಬಟ್ ನಾನು ಹಿಂಸೆಯಲ್ಲಿ ತಿನ್ನಿ ಆಚೆ ಬಂದಮೇಲೆ ಏನು ಡಯಟು ಅಂದ್ಬಿಟ್ಟು ನಾನೇ ಹೇಳಿದ್ದು. ಅದಕ್ಕೆ ಒಂದು ಮಿಲ್ಸೋಲು ಅದು ಅರ್ಧ ತಿಂದು ಅರ್ಧ ಬಿಟ್ಟೇ ಬಿಟ್ರು. ಸರಿ ಅಂತ ತಿನ್ಕೊಂಡು ಸೀದಾ ರೂಮ್ಗೆ ಹೋಗಿ ಮಲ್ಕೊಂಡ್ರಿ ಫ್ರೆಂಡ್ಸ್. ಬೆಳಗ್ಗೆ ಸಿಗೋಣ. ಗುಡ್ ನೈಟ್. ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್. ಇವಾಗ ಫುಲ್ ರೆಡಿಯಾಗಿ ನಾನು ನನ್ನ ವೈಫು ನೋಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೇಟ್ ಆಗೋಯ್ತು, 5 ಗಂಟೆಗೆ ಇಟ್ಟಿದ್ದೆ ಅಲಾರಾಮು. ನೆನ್ನೆ ಡ್ರೈವಿಂಗ್ ಮಾಡಿ ಫುಲ್ ಸುಸ್ತಾಗಿರೋದ್ರಿಂದ 6:15 ಎದ್ದು ರೆಡಿ ಆಗಿ ಬರೋದು ಇಷ್ಟೊತ್ತಾಗೋಯ್ತು. ಇವಾಗ ಸೀದಾ ನದಿ ಹತ್ರ ಹೋಗಿ ನದಿಲಿ ಕೈ ಕಾಲು ಮುಖ ತೊಳ್ಕೊಂಡು ಸೀದಾ ದರ್ಶನಕ್ಕೆ ಹೋಗ್ತೀವಿ. ಇವತ್ತೇನು ಜನ ನೋಡಿ, ಜನ ಕಮ್ಮಿನೇ ಇದೆ, ಅಷ್ಟು ಜನ ಏನಿಲ್ಲ. ನಿನ್ನೆ ರಜಾ ಇದ್ದರಿಂದ ಸಕ್ಕ ಜನ ಇದ್ರು ಅಂತೆ, ಇವತ್ತೇನು ಜನ ಇಲ್ಲ. ಬನ್ನಿ ನದಿ ಹತ್ರ ಹೋಗೋಣ. ನಾನು ನನ್ನ ವೈಫು ಬಟ್ಟೆ ಇಕ್ಸ್ಕೊಂಡ್ರಿ ರಾಯರದು ತೋರಿಸಿ. ಇವರು ಇಕ್ಸ್ಕೋ ಇದು ಚೆನ್ನಾಗಿರುತ್ತೆ ಅಂದರು. ಚೆನ್ನಾಗಿರುತ್ತೆ ಅಂತ ಭಕ್ತಿಗೆ ಇಕ್ಸ್ಕೊಂಡಿದ್ದೀವಿ ಇಬ್ರು. ಚೆನ್ನಾಗಿದೆಯಾ? ಬನ್ನಿ ಅಲ್ಲಿಗಂತ ಹೋಗ್ಬೋದು. ದೀಪ ಅಲ್ಲಿ ದೇವ್ರ ಹತ್ರ ಎಲ್ಲಿ ಕೇಳ್ತೀನಿ, ಎಲ್ಲಿ ಅನ್ಸೋದು ದೀಪ ಇದು? ಇಲ್ಲಿಗೇನಾ? ಇಲ್ಲೇ ಅಂತ ಬನ್ನಿ, ಅಲ್ಲಿ ಚಪ್ಪಲಿ ಬಿಡಿ, ಸೈಡಲ್ಲಿ ಬನ್ನಿ, ಅಲ್ಲಿ ಬಿಡಿ. ನನ್ನ ವೈಫು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಗಂಗಾ ತಾಯಿಗೆ. ಫುಲ್ ಜನ ಇದ್ದಾರೆ, ನೀರೇನಿಲ್ಲ ಅಂತ ನೀರು ನೋಡಿ. ಹೋದ ಸರಿ ಬಂದಾಗ ಫುಲ್ಲು ಅಲ್ಲಿ ಗಂಟ ಎಲ್ಲ ಇತ್ತು ನೀರು. ಈ ಸರಿ ಫುಲ್ ಡ್ರೈ ಆಗಿಬಿಟ್ಟಿದೆ ನೀರು ಮಂತ್ರಾಲಯಲ್ಲಿ. ಹಸು ಮೇಲೆ ಪ್ರೇಮ ಜಾಸ್ತಿ ಆಗಿದೆ, ಅದು ಅವ್ರ ಹತ್ರನೇ ಹೋಗಿದೆ ಹಸುನು. ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ. ಆಯಿಲ್ ಅದರಲ್ಲೇ ಹಾಕಿದಾರಾ? ತುಪ್ಪ ಅಂದರೆ ಹಚ್ಬಿಡಿ ಅಲ್ಲೇ.
ಇಲ್ಲಿ ಬಂದವರು ಇಲ್ಲಿ ಅಂಟಿಸ್ಬೇಕಂತೆ, ಅದಕ್ಕೆ ನಾವು ಈಸ್ಕೊಂಡು ಅಂಟಿಸ್ತಾ ಇದ್ದೀವಿ ದೀಪನ. ಒಳ್ಳೇದಂತೆ, ಎಲ್ಲ ಅಂಟಿಸ್ತಾ ಇದ್ದಾರೆ. ಮ್ಯಾಚ್ ಬಾಕ್ಸ್ ಇದೆ ನೋಡಿ ಅದರಲ್ಲಿ. ಹಂಗೆ ನೆನ್ನೆ ನಮ್ಮ ಆಟೋ ಕರ್ಕೊಂಡೋಗಿದ್ರಲ್ಲ, ಅವ್ರನ್ನ ಕೇಳಿದೆ ಅಣ್ಣ ನೀರಿದೆಯಾ ಅಣ್ಣ ಅಂದರೆ, ತುಂಬಿ ಹರಿತಾ ಇದೆ ಅಂದ. ಅವ್ರು ನಂಬ್ಕೊಂಡು ನಾನು ಇಲ್ಲಿ ಬಂದು ಸ್ನಾನ ಮಾಡೋಣ ಅಂತಿದ್ರೆ ನೀರೇ ಇಲ್ಲ ನೋಡಿ. ಅದಕ್ಕೆ ನಾನು ರೂಮಲ್ಲೇ ಮಾಡ್ಕೊಂಬಿಟ್ಟೆ ಹುಷಾರಾಗಿ. ಹೋದ್ ಸರಿ ಬಂದಾಗ ಫುಲ್ ಹರಿತಿತ್ತು, ನಾನು ನಮ್ಮಪ್ಪ ಅಮ್ಮ ತಮ್ಮ ಬಂದಾಗ. ಇವಾಗ ಫುಲ್ಲು ಎಲ್ಲಿ ಗಂಟ ನೋಡಿದ್ರು ಅಲ್ಲಿ ಗಂಟ ಬಂಡೆಗಳೇ ಕಾಣ್ತದೆ, ನೀರುಗಳೇನು ಕಾಣ್ತಾ ಇಲ್ಲ. ಆಮೇಲೆ ನೀರೂ ಅಷ್ಟೇ, ಇಲ್ಲಿ ಬರೋ ಜನಗಳು ಇಲ್ಲೇ ಸ್ನಾನ ಮಾಡ್ತಾರೆ, ಇಲ್ಲೇ ಬಟ್ಟೆಗಳನ್ನ ಎಸ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ನೋಡಿ. ಇಲ್ಲೆಲ್ಲ ಸೈಡಲ್ಲೆಲ್ಲ ಎಷ್ಟೆಷ್ಟು ಬಟ್ಟೆ ಎಸ್ತಿದ್ದಾರೆ. ಒಳಗಡೆ ನೋಡಿ ಕಸ, ಕಸ ನೋಡಿ. ನೀರು ಪವಿತ್ರ ಇರೋ ನೀರನ್ನ ಹೆಂಗೆ ಹಾಳು ಮಾಡಿದ್ದಾರೆ ನೋಡಿ. ನೋಡಿ ಇಲ್ಲೆಲ್ಲ ಕಸ ನೋಡಿ, ಎಂತೆಂಥ ಕಸಗಳು ಹಾಕಿದ್ದಾರೆ. ಏನು ನಮ್ಮ ಜನಗಳಿಗೆ ಬುದ್ಧಿ ಇದೆಯೋ ಇಲ್ಲವೋ ಒಂದೂ ಗೊತ್ತಿಲ್ಲ ನೋಡಿ. ಯಾವ ಥರ ಏನು ಇಲ್ಲಿ ಬರೋರಿಗೆ ಮಂತ್ರಾಲಯಕ್ಕೆ ಒಂದು ಚೂರು ಬುದ್ಧಿ ಇಲ್ವಾ ತಲೆಯಲ್ಲಿ ಅಂತ ನೋಡಿ. ಇಲ್ಲೆಲ್ಲ ಅನ್ನಗಳು ಹಾಕೋದಂತೆ, ಈ ಕಸ. ಏನೋಪ್ಪ ಅಲ್ಲಿಂದ 1000 ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಎಲ್ಲಿಂದ ಬಂದು ದರ್ಶನ ಮಾಡೋಕ್ಕೆ ಬರ್ತೀರಾ? ಈ ಥರ ಮಾಡ್ಬಿಟ್ಟು ಹೋದ್ರೆ ಕೆಲವು ಜನಗಳು ಏನು ಪ್ರತಿಫಲ ಸಿಗುತ್ತೆ? ಏನು ಬುದ್ಧಿ ಇದು ಮಾಡ್ತಿರೋ ಇಲ್ವೋ? ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವು ಜನಗಳಿಗೆ ಇಲ್ಲಿ ಮಾಡುವಂಥ ಜನಗಳಿಗೆ ಯಾರೂ ಮಾಡಲ್ಲ. 90%, ಒಂದು 10% ಜನ ಇರ್ತಾರಲ್ಲ ಅಂಥವ್ರು ಈ ಥರ ಮಾಡ್ತಾರೆ. ಸರಿ ಹೋಗೋಣ ಬನ್ನಿ. ನೀರೇನು ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಬಂದರೆ ಒಂದು ತೃಪ್ತಿ ಆಗಬೇಕು. ಏನಂತೀರ ಇದನ್ನ ನೋಡಿ? ಏನು ಅನಿಸ್ತು ನಿಮಗೆ? ಇದು ಸ್ನಾನ ಮಾಡೋದಕ್ಕಿಂತ ಸುಮ್ಮನೆ ಇರೋದೇ ಒಳ್ಳೆಯದು. ಅಜ್ಜಿ ದೀಪಕ್ಕೆ ಇಲ್ಲಿ ತಗೊಂಡ್ರೆ 20, ಅಲ್ಲಿ ತಗೊಂಡ್ರೆ 50. ಇಲ್ಲಿ ನೀಟಾಗಿ ಯಾರು ನೀಟಾಗಿ ಬರೋರು 2 ಕಡೆ ವಿತರಿಸ್ಕೊಳ್ಳಿ. ಎಷ್ಟು? 10 ರೂಪಾಯಿ ಅಲ್ವಾ ಅಕ್ಕ? ಅಲ್ಲಿ ಮುಂದೆಗಡೆ ನಿಮ್ಮವರೇನೆ ಯಾರೋ ಗೊತ್ತಿಲ್ಲ 50 ರೂಪಾಯಿ ಇಸ್ಕೊಂಡ್ರಕ್ಕ ದೀಪಕ್ಕೆ. ಅದೇ 30, 20. ಹೌದು 20 ರೂಪಾಯಿ. ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಪೂಜೆ ಸಾಮಾನು ತೊಗೊಂಡ್ರಿ. ಇಲ್ಲಿ ಫಸ್ಟ್ ಹೋಗ್ತಾ ಇಲ್ಲೊಂದು ದೇವಸ್ಥಾನ ಯಾವುದದು ಹೆಣ್ದೇವ್ರಿದೆ, ಅದು ಮುಗಿಸ್ಕೊಂಡು ಅಮ್ಮಂದು ಅಲ್ಲಿಂದ ಒಳಗಡೆ ರಾಯರ ದೇವಸ್ಥಾನಕ್ಕೆ. ಕ್ರೌಡ್ ಆಗ್ತಾ ಇದ್ದಾರೆ ಇವಾಗ ಸ್ವಲ್ಪ ಲೈಟಾಗಿ. ನಾವು ಬೇಗ ದರ್ಶನಕ್ಕೆ ಹೋಗ್ಬೇಕು. ಬೇಗ ಬನ್ನಿ. ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಕ್ಯೂ ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದಾಯಿತು, ಬಟ್ ಬೇಡ. ನನ್ನ ವೈಫ್ ಅಂದರು ದೂರಿಂದ ಬಂದು ಸ್ಪೆಷಲ್ ದರ್ಶನ ಬೇಡ, ಕ್ಯೂವಲ್ಲೇ ಹೋಗೋಣ, ರಾಯರು ನೋಡೋಣ ಅಂದರು. ಅದಕ್ಕೆ ಕ್ಯೂವಲ್ಲೇ ಹೋಗ್ತಾ ಇದ್ದೀವಿ ನೋಡಿ. ಜನ wearing traditional clothing is a national ಒಳಗಡೆ ಎಂಟ್ರಿ ಆಗಿ ರಾಯರನ್ನು ನೋಡಿ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಹಾಗೆ ನೋಡ್ತಾ ಆ ಕಡೆ ಈ ಕಡೆ ನೋಡಿದ್ರೆ ಸಖತ್ ಜನ ಸೇರಿಬಿಟ್ಟಿದ್ರು ಆಲ್ರೆಡಿ. ನಮ್ಮ ಹಿಂದೆಗಡೆ ಅವಾಗ ನಾವು ಬರ್ಬೇಕಾದ್ರೆ ಜನನೇ ಇರಲಿಲ್ಲ. ಹಿಂದೆ ತಿರುಗ್ತೀನಿ ತುಂಬ ಜನ ಆಗಿಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಎಂಟ್ರಿ ಆಗಬೇಕು. ಇವಾಗ ಒಳಗಡೆ ಫೋನ್ ಯೂಸ್ ಮಾಡೋಂಗಿಲ್ಲ. ಇದೆಲ್ಲ ಹಿಂದೆಗಡೆ ಆಯಿ ಅಂತವ್ರೆ. ಪ್ರಸಾದ ಸಿಕ್ತು, ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಆಶೀರ್ವಾದ ಎರಡೂ ಸಿಕ್ಕಿದೆ. ಕೂತ್ಕೊಳ್ಳಿ ಇಲ್ಲಿ ಎಲ್ಲರ.
ಹಾಂ ಕೂತ್ಕೊಳ್ಳಿ ಸ್ವಲ್ಪ ಇದು ಕೂತ್ಕೊಳ್ಳೋಣ. ಕೂತ್ಕೊಳ್ಳೋಣ. ಜಾಸ್ತಿ ಸಿಕ್ಕಿದೆ. ಕವರ್ ಒಳಗಡೆ ಹಾಕೊಂಬಿಡಿ, ಕವರ್ ಒಳಗಡೆ ಚೆಲ್ಬಾರ್ದು. ತಲೆ ಮೇಲೆ ಹಂಗೊಂದೆರಡು ಕಾಳಕ್ಕಿ. ನಾನು ನನ್ನ ವೈಫು ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಧ್ಯಾನ ಮಾಡಿಕೊಂಡು ಹಾಗೆ ರಾಯರ ಜೊತೆ ಸ್ವಲ್ಪ ಮನ್ಸಾರೆ ಮಾತಾಡಿಕೊಂಡು ಸರಿ ಮುಂದಿನ ಸರಿ ಬರ್ತೀವಿ ಅಂದ್ಬಿಟ್ಟು ಸೀದಾ ಅಲ್ಲಿಂದ ಹೊರಟ್ರಿ. ಆಚೆ ಕಡೆ ಬರೋಷ್ಟರಲ್ಲಿ ಸೂರ್ಯದೇವ ನಮಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಅವ್ರದ್ದು ಆಶೀರ್ವಾದ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ಮೇಲೆ, ನಮ್ಮ ಫ್ರೆಂಡ್ರ ಮೇಲೆ, ನಮ್ಮ ವೈಫ್ ಮೇಲೆ, ಎಲ್ಲರ ಮೇಲೆ, ನಮ್ಮ ಅಪ್ಪ ಅಮ್ಮ ಮೇಲೆ, ನನ್ನ ತಮ್ಮನ ಮೇಲೆ ಎಲ್ರಿಗೂ ಕೊಡ್ತಾ ಇದ್ದಾರೆ ನೋಡಿ. ಬೇಡ ಸರ್, ಕ್ರೌಡ್ ಆಗ್ಬಿಟ್ಟವ್ರೆ. ಏನು ಕ್ರೌಡು. ಹಾಂ ಬಿಸಿಲು. ಇಲ್ಲಿ ನೋಡಿ ಎಷ್ಟು ಪುಟಾಣಿ ಹಸು, ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದ್ರ ಜೊತೆ ಅವಲೇ ಫೋಟೋ ಶೂಟ್ ಎಲ್ಲ ಮಾಡಿದ್ದೀವಿ. ನೋಡಿ ಹೆಂಗಿದೆ ಪುಟಾಣಿ ಹಸು. ಇದ್ರ ಜೊತೆ ಅವಾಗಲೇ ಫೋಟೋ ಶೂಟ್ ಎಲ್ಲ ಮಾಡಿದ್ದೀವಿ. ನೋಡಿ ವೈಫ್ ಅದು ಹಿಂದೆ ಹೋಗ್ತಾವ್ರೆ. ತುಂಬ ಹಸುಗಳಿದೆ. ಆಯಿತು, ದರ್ಶನ ಎಲ್ಲ ಬಿಡ. ಇದೇ ತಗೊಳ್ಳೋದ ಇವಾಗ. ಚೆನ್ನಾಗಿದೆ ಅಲ್ಲ, ಕ್ಲಿನಿಕ್ಗೆ ಚೆನ್ನಾಗಿದೆ. ಪೇಪರ್ ಸುತ್ತ ನೀಟಾಗಿ ಕೊಟ್ಬಿಡಿ. ವೈಫ್ ಕ್ಲಿನಿಕ್ಗೆ ಸ್ವಾಮಿಗಳ ಫೋಟೋ ತಗೊಂಡ್ರಿ. ಇವಾಗ ನೋಡಿ ಚೆನ್ನಾಗಿದೆ, ಎಲ್ಲ ಥರ ವೆರೈಟಿನೂ ಇದೆ. ಬಟ್ ನಮಗೆ ಅದು ಇಷ್ಟ ಆಯಿತು, ಅದೀಗ ತಗೊಂಡಿದ್ದೀವಿ. ಎಲ್ಲಿ ಟೆಂಪಲ್ ಒಳಗಡೆ 11 ಗಂಟೆ ಊಟ ಸ್ಟಾರ್ಟ್. ಟೈಮ್ ಇದ್ರೆ ಊಟ ಮಾಡ್ಕೊಂಡು ಇಲ್ಲ ಪಂಚಮಕ್ಕೆ ಹೋಗ್ತೀರಾ, ಹೋಗ್ಬರ್ರಿ. ಗಾಡಿ ಬಸ್ ಬಂದಿರಾ? ಇಲ್ಲ ಕಾರಲ್ಲ. ಇಲ್ಲಿ ಪ್ರಸಾದ ಒಳಗಡೆ ಈಗ ಮೆಟ್ಲೇರ್ ದರ್ಶನ ಲೆಫ್ಟಲ್ಲಿ ಪರಮ ಪ್ರಸಾದ ತಗೊಂಡ್ರು. ಈಗ ರೈಟ್ ಸೈಡಲ್ಲಿ ಕಾಯಿ ಹೊಡೆಯೋದು. ಅಲ್ಲಿ ಯಾರು ಹೇಳೋದೇ ಇಲ್ಲಪ್ಪ ನೀಟಾಗಿ ಒಳಗಡೆ. ವಿಚಿತ್ರ ಗೊತ್ತಿರೋದು ಹೇಳಿದ್ರೆ ತಾನೇ ಗೊತ್ತಾಗತ್ತೆ. ಭಾರ ಹೊತ್ಕೊಂಡು ಹೋಗ್ತಾರೆ, ಹೇಳ್ತಾರೆ. ಯಾರು ಗೈಡ್ನೆನ್ಸ್ ಒಳಗಡೆ ಮಾಡಲ್ಲ. ಪ್ರಸಾದ ತಗೋಣ. ಪ್ರಸಾದ ಇಲ್ಲಿ ಕನ್ಫ್ಯೂಸ್ ಆಯ್ತು ನಮಗೆ, ಅದಕ್ಕೆ ದರ್ಶನ ಮುಗಿಸ್ಕೊಂಡು ಇಲ್ಲಿ ಒಳಗಡೆ ಸಿಗುತ್ತೆ ಅಂದರು. ಪರಿಮಳ ಪ್ರಸಾದ ಅಲ್ಲೇ ಇದೆಯಲ್ಲ, ಅವಾಗಲೇ ಮರ್ತೋಗಿದ್ರಿ, ಅದಕ್ಕೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಂತ ಹೋಗಿ ಪ್ರಸಾದ ಇಸ್ಕೊಡೋ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡೆ. ಅಯ್ಯೋ ಕ್ಯೂನೋ ಟೆನ್ಷನ್ ಆಗೋಯ್ತು, ಅಷ್ಟು ಜನ ನಿಂತಿದ್ರು. ಸರಿ ಅಂದ್ಬಿಟ್ಟು ಹಂಗೂ ಹಿಂಗೂ ಒಬ್ರಿಗೆ ಬರೀ 2 ಪ್ಯಾಕೆಟ್ ಕೊಡೋದು ಪ್ರಸಾದ. ನನಗೂ ಅವ್ರಿಗೂ ಅಲ್ಲಿ ಜಗಳನೇ ಅಂಟ್ಕೊಂಡ್ಬಿಟ್ಟಿತ್ತು ಅಂದ್ಕೊಳ್ಳಿ. ನನಗೆ ಇಲ್ಲ ಇನ್ನೇ 2 ಬೇಕು ಅಂತ, ಇಲ್ಲ ಅವರು 2 ಅಂತ. ಸರಿ ಅಂದ್ಬಿಟ್ಟು ಹೆಂಗೋ ಅಂದ್ಬಿಟ್ಟು 2 ಇಸ್ಕೊಂಡು ಸೀದಾ ಆಚೆ ಕಡೆ ಬಂದೆ. ಓಕೆ ಫ್ರೆಂಡ್ಸ್, ದರ್ಶನ ಎಲ್ಲ ಆಯಿತು, ಪ್ರಸಾದ ತೊಗೊಂಡ್ರಿ. ಇವತ್ತೊಂದು ಮಂತ್ರಾಲಯ ವ್ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವೇಳೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ಈ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.